ಇನ್ನು ವಿದ್ಯಾರ್ಥಿಗಳ ಜನಿವಾರಕ್ಕೆ ಕತ್ತರಿ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದು ಕಿಡಿಕಾರಿದ್ದಾರೆ. ಜನಿವಾರಕ್ಕೆ ಕತ್ತರಿ, ಶಿವದಾರಕ್ಕೆ ಶಿವಪಾದ, ಉಡ್ದಾರಕ್ಕೆ ಉರುಗೋಲಿಲ್ಲ, ತಾಳಿಗೆ ಭಾಗ್ಯ ಇಲ್ಲ, ಹಿಜಾಬ್ಗೆ ಬಹುಪರಾಕ್ ಅಂತೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಅಂಬೇಡ್ಕರ್ ಸಂವಿಧಾನದ ಸರ್ಕಾರ ಇಲ್ಲ, ಇದು ಶರಿಯಾ ಕಾನೂನಿನ ಸರ್ಕಾರ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದು ಬೆಂಗಳೂರಲ್ಲಿ. ಶಿವದಾರಕ್ಕೆ ಶಿವನ ಪಾದ, ಉಡ್ದಾರಕ್ಕೆ ಊರ್ಗೋಲಿಲ್ಲ, ತಾಲಿಗೆ ಭಾಗ್ಯನೇ ಇಲ್ಲ, ಹಿಜಾಬ್ಗೆ ಬಹುಪರಾಕ್. ಜೈ ಬೇಡ ಬಹುಪರಾಕ್. ಇದು ಶರಿಯತ್ ಕಾನೂನಿನ ಸರ್ಕಾರ. ಶರಿಯತ್ ಕಾನೂನಿನ ಸರ್ಕಾರ ಇದು. ಕರ್ನಾಟಕದಲ್ಲಿರೋದು ಸಂವಿಧಾನದ ಅಂಬೇಡ್ಕರ್ ಸಂವಿಧಾನದ ಸರ್ಕಾರ ಅಲ್ಲ, ಇದು ಶರಿಯತ್ ಕಾನೂನು. ಯಾವುದು ಪಾಕಿಸ್ತಾನದಲ್ಲಿದೆ, ಅಫ್ಘಾನಿಸ್ತಾನದಲ್ಲಿದೆ, ಅಲ್ಲಿದೆಯಲ್ಲ ಆ ಥರದ. ಇವ್ರು ಸಾಬರ್ಗೆ ಹಿಜಾಬ್ ತೆಗೆದಿದ್ದಕ್ಕೆ ಬಾಯ್ ಬಡ್ಕೊಂಬಿಟ್ರು. ಏನೋ ಆಕಾಶ ಬಿದ್ದಂಗೆ. ಏನ್ರಿ ಒಂದು ಬಟ್ಟೆ ಅಷ್ಟೇ ಅಂದರು. ಬಟ್ಟೆ ಅದೇನು ಒಂದು 4 ಮೀಟ್ರ್ ಬಟ್ಟೆ, ಒಂದು 4 ಮೀಟ್ರ್ ಬಟ್ಟೆನ ಹಿಜಾಬು ತಲೆ ಮಕ ಎಲ್ಲ ಸುತ್ತಕೊಂಡು ಹೋಗ್ತಾರೆ. ಏನ್ರಿ ಇವಾಗ ಹುಡ್ತದೆ BJPಗೆ ಅಂದರು. ಇದು 4 ಮೀಟ್ರ್ ಬಟ್ಟೆ ಅಲ್ಲಪ್ಪ, 1 ಮೀಟ್ರ್ ಇಲ್ಲ, 1/4 ಮೀಟ್ರ್ ಇಲ್ಲ, ದಾರ, ಒಂದು ದಾರದಲ್ಲಿ ಹೆಂಗ್ರಿ ಕಾಪಿ ಹೊಡಿಯಕ್ಕೆ ಸಾಧ್ಯ? ಇವ್ರು ಸಾಬರ್ಗೆ ಹಿಜಾಬ್ ತೆಗೆದಿದ್ದಕ್ಕೆ. ಇನ್ನು ವಿದ್ಯಾರ್ಥಿಗಳ ಜನಿವಾರಕ್ಕೆ ಕತ್ತರಿ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದು ಕಿಡಿಕಾರಿದ್ದಾರೆ. ಜನಿವಾರಕ್ಕೆ ಕತ್ತರಿ, ಶಿವದಾರಕ್ಕೆ ಶಿವಪಾದ, ಉಡ್ದಾರಕ್ಕೆ ಉರುಗೋಲಿಲ್ಲ, ತಾಳಿಗೆ ಭಾಗ್ಯ ಇಲ್ಲ, ಹಿಜಾಬ್ಗೆ ಬಹುಪರಾಕ್ ಅಂತೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಅಂಬೇಡ್ಕರ್ ಸಂವಿಧಾನದ ಸರ್ಕಾರ ಇಲ್ಲ, ಇದು ಶರಿಯಾ ಕಾನೂನಿನ ಸರ್ಕಾರ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದು ಬೆಂಗಳೂರಲ್ಲಿ. ಶಿವದಾರಕ್ಕೆ ಶಿವನ ಪಾದ, ಉಡ್ದಾರಕ್ಕೆ ಊರ್ಗೋಲಿಲ್ಲ, ತಾಲಿಗೆ ಭಾಗ್ಯನೇ ಇಲ್ಲ, ಹಿಜಾಬ್ಗೆ ಬಹುಪರಾಕ್. ಜೈ ಬೇಡ ಬಹುಪರಾಕ್. ಇದು ಶರಿಯತ್ ಕಾನೂನಿನ ಸರ್ಕಾರ. ಶರಿಯತ್ ಕಾನೂನಿನ ಸರ್ಕಾರ ಇದು. ಕರ್ನಾಟಕದಲ್ಲಿರೋದು ಸಂವಿಧಾನದ ಅಂಬೇಡ್ಕರ್ ಸಂವಿಧಾನದ ಸರ್ಕಾರ ಅಲ್ಲ, ಇದು ಶರಿಯತ್ ಕಾನೂನು. ಯಾವುದು ಪಾಕಿಸ್ತಾನದಲ್ಲಿದೆ, ಅಫ್ಘಾನಿಸ್ತಾನದಲ್ಲಿದೆ, ಅಲ್ಲಿದೆಯಲ್ಲ ಆ ಥರದ. ಇವ್ರು ಸಾಬರ್ಗೆ ಹಿಜಾಬ್ ತೆಗೆದಿದ್ದಕ್ಕೆ ಬಾಯ್ ಬಡ್ಕೊಂಬಿಟ್ರು. ಏನೋ ಆಕಾಶ ಬಿದ್ದಂಗೆ. ಏನ್ರಿ ಒಂದು ಬಟ್ಟೆ ಅಷ್ಟೇ ಅಂದರು. ಬಟ್ಟೆ ಅದೇನು ಒಂದು 4 ಮೀಟ್ರ್ ಬಟ್ಟೆ, ಒಂದು 4 ಮೀಟ್ರ್ ಬಟ್ಟೆನ ಹಿಜಾಬು ತಲೆ ಮಕ ಎಲ್ಲ ಸುತ್ತಕೊಂಡು ಹೋಗ್ತಾರೆ. ಏನ್ರಿ ಇವಾಗ ಹುಡ್ತದೆ BJPಗೆ ಅಂದರು. ಇದು 4 ಮೀಟ್ರ್ ಬಟ್ಟೆ ಅಲ್ಲಪ್ಪ, 1 ಮೀಟ್ರ್ ಇಲ್ಲ, 1/4 ಮೀಟ್ರ್ ಇಲ್ಲ, ದಾರ, ಒಂದು ದಾರದಲ್ಲಿ ಹೆಂಗ್ರಿ ಕಾಪಿ ಹೊಡಿಯಕ್ಕೆ ಸಾಧ್ಯ? ಇವ್ರು ಸಾಬರ್ಗೆ ಹಿಜಾಬ್ ತೆಗೆದಿದ್ದಕ್ಕೆ. ಇನ್ನು ವಿದ್ಯಾರ್ಥಿಗಳ ಜನಿವಾರಕ್ಕೆ ಕತ್ತರಿ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದು ಕಿಡಿಕಾರಿದ್ದಾರೆ. ಜನಿವಾರಕ್ಕೆ ಕತ್ತರಿ, ಶಿವದಾರಕ್ಕೆ ಶಿವಪಾದ, ಉಡ್ದಾರಕ್ಕೆ ಉರುಗೋಲಿಲ್ಲ, ತಾಳಿಗೆ ಭಾಗ್ಯ ಇಲ್ಲ, ಹಿಜಾಬ್ಗೆ ಬಹುಪರಾಕ್ ಅಂತೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಅಂಬೇಡ್ಕರ್ ಸಂವಿಧಾನದ ಸರ್ಕಾರ ಇಲ್ಲ, ಇದು ಶರಿಯಾ ಕಾನೂನಿನ ಸರ್ಕಾರ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದು ಬೆಂಗಳೂರಲ್ಲಿ. ಶಿವದಾರಕ್ಕೆ ಶಿವನ ಪಾದ, ಉಡ್ದಾರಕ್ಕೆ ಊರ್ಗೋಲಿಲ್ಲ, ತಾಲಿಗೆ ಭಾಗ್ಯನೇ ಇಲ್ಲ, ಹಿಜಾಬ್ಗೆ ಬಹುಪರಾಕ್. ಜೈ ಬೇಡ ಬಹುಪರಾಕ್. ಇದು ಶರಿಯತ್ ಕಾನೂನಿನ ಸರ್ಕಾರ. ಶರಿಯತ್ ಕಾನೂನಿನ ಸರ್ಕಾರ ಇದು. ಕರ್ನಾಟಕದಲ್ಲಿರೋದು ಸಂವಿಧಾನದ ಅಂಬೇಡ್ಕರ್ ಸಂವಿಧಾನದ ಸರ್ಕಾರ ಅಲ್ಲ, ಇದು ಶರಿಯತ್ ಕಾನೂನು. ಯಾವುದು ಪಾಕಿಸ್ತಾನದಲ್ಲಿದೆ, ಅಫ್ಘಾನಿಸ್ತಾನದಲ್ಲಿದೆ, ಅಲ್ಲಿದೆಯಲ್ಲ ಆ ಥರದ. ಇವ್ರು ಸಾಬರ್ಗೆ ಹಿಜಾಬ್ ತೆಗೆದಿದ್ದಕ್ಕೆ ಬಾಯ್ ಬಡ್ಕೊಂಬಿಟ್ರು. ಏನೋ ಆಕಾಶ ಬಿದ್ದಂಗೆ. ಏನ್ರಿ ಒಂದು ಬಟ್ಟೆ ಅಷ್ಟೇ ಅಂದರು. ಬಟ್ಟೆ ಅದೇನು ಒಂದು 4 ಮೀಟ್ರ್ ಬಟ್ಟೆ, ಒಂದು 4 ಮೀಟ್ರ್ ಬಟ್ಟೆನ ಹಿಜಾಬು ತಲೆ ಮಕ ಎಲ್ಲ ಸುತ್ತಕೊಂಡು ಹೋಗ್ತಾರೆ. ಏನ್ರಿ ಇವಾಗ ಹುಡ್ತದೆ BJPಗೆ ಅಂದರು. ಇದು 4 ಮೀಟ್ರ್ ಬಟ್ಟೆ ಅಲ್ಲಪ್ಪ, 1 ಮೀಟ್ರ್ ಇಲ್ಲ, 1/4 ಮೀಟ್ರ್ ಇಲ್ಲ, ದಾರ, ಒಂದು ದಾರದಲ್ಲಿ ಹೆಂಗ್ರಿ ಕಾಪಿ ಹೊಡಿಯಕ್ಕೆ ಸಾಧ್ಯ? ಇವ್ರು ಸಾಬರ್ಗೆ ಹಿಜಾಬ್ ತೆಗೆದಿದ್ದಕ್ಕೆ. ಇನ್ನು ವಿದ್ಯಾರ್ಥಿಗಳ ಜನಿವಾರಕ್ಕೆ ಕತ್ತರಿ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದು ಕಿಡಿಕಾರಿದ್ದಾರೆ. ಜನಿವಾರಕ್ಕೆ ಕತ್ತರಿ, ಶಿವದಾರಕ್ಕೆ ಶಿವಪಾದ, ಉಡ್ದಾರಕ್ಕೆ ಉರುಗೋಲಿಲ್ಲ, ತಾಳಿಗೆ ಭಾಗ್ಯ ಇಲ್ಲ,
ಹಿಜಾಬ್ಗೆ ಬಹುಪರಾಕ್ ಅಂತೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಅಂಬೇಡ್ಕರ್ ಸಂವಿಧಾನದ ಸರ್ಕಾರ ಇಲ್ಲ, ಇದು ಶರಿಯಾ ಕಾನೂನಿನ ಸರ್ಕಾರ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದು ಬೆಂಗಳೂರಲ್ಲಿ. ಕತ್ತರಿ ಶಿವದಾರಕ್ಕೆ ಶಿವನ ಪಾದ, ಉಡ್ದಾರಕ್ಕೆ ಊರ್ಗೋಲಿಲ್ಲ, ತಾಲಿಗೆ ಭಾಗ್ಯನೇ ಇಲ್ಲ, ಹಿಜಾಬ್ಗೆ ಬಹುಪರಾಕ್. ಜೈ ಜೈ ಬೇಡ ಬಹುಪರಾಕ್. ಇದು ಶರಿಯತ್ ಕಾನೂನಿನ ಸರ್ಕಾರ, ಶರಿಯತ್ ಕಾನೂನಿನ ಸರ್ಕಾರ. ಇದು ಕರ್ನಾಟಕದಲ್ಲಿರೋದು ಸಂವಿಧಾನದ ಅಂಬೇಡ್ಕರ್ ಸಂವಿಧಾನದ ಸರ್ಕಾರ ಅಲ್ಲ, ಇದು ಶರಿಯತ್ ಕಾನೂನು. ಯಾವುದು ಪಾಕಿಸ್ತಾನದಲ್ಲಿದೆ, ಅಫ್ಘಾನಿಸ್ತಾನದಲ್ಲಿದೆ, ಅಲ್ಲಿದೆಯಲ್ಲ ಆ ಥರದ. ಇವ್ರು ಸಾಬರ್ಗೆ ಹಿಜಾಬ್ ತೆಗೆದಿದ್ದಕ್ಕೆ ಬಾಯ್ ಬಡ್ಕೊಂಬಿಟ್ರು, ಏನೋ ಆಕಾಶ ಬಿದ್ದಂಗೆ. ಏನ್ರಿ ಒಂದು ಬಟ್ಟೆ ಅಷ್ಟೇ ಅಂದರು, ಬಟ್ಟೆ ಅದೇನು ಒಂದು 4 ಮೀಟ್ರ್ ಬಟ್ಟೆ, ಒಂದು 4 ಮೀಟ್ರ್ ಬಟ್ಟೆನ ಹಿಜಾಬು ತಲೆ ಮಕ ಎಲ್ಲ ಸುತ್ತಕೊಂಡು ಹೋಗ್ತಾರೆ. ಏನ್ರಿ ಇವಾಗ ಹುಡ್ತದೆ ಬಿಜೆಪಿಗೆ ಅಂದರು. ಇದು 4 ಮೀಟ್ರ್ ಬಟ್ಟೆ ಅಲ್ಲಪ್ಪ, 1 ಮೀಟ್ರ್ ಇಲ್ಲ, 1/4 ಮೀಟ್ರ್ ಇಲ್ಲ, ದಾರ, ಒಂದು ದಾರದಲ್ಲಿ ಹೆಂಗ್ರಿ ಕಾಪಿ ಹೊಡಿಯಕ್ಕೆ ಸಾಧ್ಯ? ಇವ್ರು ಸಾಬರ್ಗೆ ಹಿಜಾಬ್ ತೆಗೆದಿದ್ದಕ್ಕೆ. ಇನ್ನು ವಿದ್ಯಾರ್ಥಿಗಳ ಜನಿವಾರಕ್ಕೆ ಕತ್ತರಿ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದು ಕಿಡಿಕಾರಿದ್ದಾರೆ. ಜನಿವಾರಕ್ಕೆ ಕತ್ತರಿ, ಶಿವದಾರಕ್ಕೆ ಶಿವಪಾದ, ಉಡ್ದಾರಕ್ಕೆ ಉರುಗೋಲಿಲ್ಲ, ತಾಳಿಗೆ ಭಾಗ್ಯ ಇಲ್ಲ, ಹಿಜಾಬ್ಗೆ ಬಹುಪರಾಕ್ ಅಂತೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಅಂಬೇಡ್ಕರ್ ಸಂವಿಧಾನದ ಸರ್ಕಾರ ಇಲ್ಲ, ಇದು ಶರಿಯಾ ಕಾನೂನಿನ ಸರ್ಕಾರ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದು ಬೆಂಗಳೂರಲ್ಲಿ. ಕತ್ತರಿ ಶಿವದಾರಕ್ಕೆ ಶಿವನ ಪಾದ, ಉಡ್ದಾರಕ್ಕೆ ಊರ್ಗೋಲಿಲ್ಲ, ತಾಲಿಗೆ ಭಾಗ್ಯನೇ ಇಲ್ಲ, ಹಿಜಾಬ್ಗೆ ಬಹುಪರಾಕ್. ಜೈ ಜೈ ಬೇಡ ಬಹುಪರಾಕ್. ಇದು ಶರಿಯತ್ ಕಾನೂನಿನ ಸರ್ಕಾರ, ಶರಿಯತ್ ಕಾನೂನಿನ ಸರ್ಕಾರ. ಇದು ಕರ್ನಾಟಕದಲ್ಲಿರೋದು ಸಂವಿಧಾನದ ಅಂಬೇಡ್ಕರ್ ಸಂವಿಧಾನದ ಸರ್ಕಾರ ಅಲ್ಲ, ಇದು ಶರಿಯತ್ ಕಾನೂನು. ಯಾವುದು ಪಾಕಿಸ್ತಾನದಲ್ಲಿದೆ, ಅಫ್ಘಾನಿಸ್ತಾನದಲ್ಲಿದೆ, ಅಲ್ಲಿದೆಯಲ್ಲ ಆ ಥರದ. ಇವ್ರು ಸಾಬರ್ಗೆ ಹಿಜಾಬ್ ತೆಗೆದಿದ್ದಕ್ಕೆ ಬಾಯ್ ಬಡ್ಕೊಂಬಿಟ್ರು, ಏನೋ ಆಕಾಶ ಬಿದ್ದಂಗೆ. ಏನ್ರಿ ಒಂದು ಬಟ್ಟೆ ಅಷ್ಟೇ ಅಂದರು, ಬಟ್ಟೆ ಅದೇನು ಒಂದು 4 ಮೀಟ್ರ್ ಬಟ್ಟೆ, ಒಂದು 4 ಮೀಟ್ರ್ ಬಟ್ಟೆನ ಹಿಜಾಬು ತಲೆ ಮಕ ಎಲ್ಲ ಸುತ್ತಕೊಂಡು ಹೋಗ್ತಾರೆ. ಏನ್ರಿ ಇವಾಗ ಹುಡ್ತದೆ ಬಿಜೆಪಿಗೆ ಅಂದರು. ಇದು 4 ಮೀಟ್ರ್ ಬಟ್ಟೆ ಅಲ್ಲಪ್ಪ, 1 ಮೀಟ್ರ್ ಇಲ್ಲ, 1/4 ಮೀಟ್ರ್ ಇಲ್ಲ, ದಾರ, ಒಂದು ದಾರದಲ್ಲಿ ಹೆಂಗ್ರಿ ಕಾಪಿ ಹೊಡಿಯಕ್ಕೆ ಸಾಧ್ಯ? ಇವ್ರು ಸಾಬರ್ಗೆ ಹಿಜಾಬ್ ತೆಗೆದಿದ್ದಕ್ಕೆ. ಇನ್ನು ವಿದ್ಯಾರ್ಥಿಗಳ ಜನಿವಾರಕ್ಕೆ ಕತ್ತರಿ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದು ಕಿಡಿಕಾರಿದ್ದಾರೆ. ಜನಿವಾರಕ್ಕೆ ಕತ್ತರಿ, ಶಿವದಾರಕ್ಕೆ ಶಿವಪಾದ, ಉಡ್ದಾರಕ್ಕೆ ಉರುಗೋಲಿಲ್ಲ, ತಾಳಿಗೆ ಭಾಗ್ಯ ಇಲ್ಲ, ಹಿಜಾಬ್ಗೆ ಬಹುಪರಾಕ್ ಅಂತೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಅಂಬೇಡ್ಕರ್ ಸಂವಿಧಾನದ ಸರ್ಕಾರ ಇಲ್ಲ, ಇದು ಶರಿಯಾ ಕಾನೂನಿನ ಸರ್ಕಾರ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದು ಬೆಂಗಳೂರಲ್ಲಿ. ಕತ್ತರಿ ಶಿವದಾರಕ್ಕೆ ಶಿವನ ಪಾದ, ಉಡ್ದಾರಕ್ಕೆ